जयति पराशरसूनु सत्यवती हृदय नंदनो व्यासः यस्य आस्य कमलगलितं वाङ्मयममृतं जगत्पिबति भुजगभोगाभमुद्यम्य हृद्यं निजभुजं दक्षिणं लक्षणाढ्यं ललितमुद्रिक्तविज्ञानमुद्रं भज भज अनन्तमित्यालपन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधं भवदवोष्णेन ततप्यमानन् भुवि परं नाथमप्रेक्षमाणान् भुवनमन्येन च अन्येन दोष्णा भवतु भीर्मा इति न सान्त्वयन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवे मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ನನ್ನ ಅಧ್ಯಾತ್ಮ ಬಂಧುಗಳೇ, ಉದ್ಧವ ಕೃಷ್ಣನ ನೆನಪಾದಾಗ ಮಾತು ಮೂಕವಾಗಿ ಗಳಗಳ ಹತ್ತುಬಿಟ್ಟ ಅಂತ ನಿಧಾನವಾಗಿ ಕಣ್ಣೊರೆಸಿಕೊಂಡು ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ. ಮಾತನಾಡ್ತಾ ಹೇಳಿದ, ಏನು ದೌರ್ಭಾಗ್ಯ ಈ ಜನರದ್ದು, ದುರ್ಭಗೋ ಬತ ಲೋಕೋಯಂ ಯದವಃ ನಿತರಾಮಪಿ. ಈ ಜನ ತಮ್ಮ ಕಣ್ಣು ಮುಂದೆಯೇ ಭಗವಂತ ಓಡಾಡ್ತಾ ಇದ್ದರು, ಇವನು ನಮ್ಮ ಹಾಗೆ ಮಣ್ಣು ನೀರು ಬೆಂಕಿಯಿಂದ ದೇಹ ನಿರ್ಮಾಣವಾಗಿರತಕ್ಕಂಥ ಒಬ್ಬ ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊಂಡು ಬದುಕಿದ್ರು. ಅವನು ಒಟ್ಟಿಗಿದ್ದೂ ಕೂಡ ಅವನ ಹಿರಿಮೆಯನ್ನು ಅರ್ಥ ಮಾಡಿಕೊಳ್ಳದೆ ಬದುಕನ್ನು ವ್ಯರ್ಥ ಮಾಡಿಕೊಂಡರು ಅನ್ನೋ ಮಾತನ್ನು ವಿಶೇಷವಾಗಿ ಯಾದವರು ಕೃಷ್ಣನ ಬಂಧುಗಳಾಗಿ ಕೃಷ್ಣನ ಪಕ್ಕದಲ್ಲೇ ಓಡಾಡಿಕೊಂಡಿದ್ದು ಕೂಡ ಕೃಷ್ಣನ ಜ್ಞಾನಾನಂದಮಯವಾದ ದೇಹವನ್ನಾಗಲಿ ಅವನ ಅನಂತ ಮಹಿಮೆಯನ್ನಾಗಲಿ ಅರ್ಥ ಮಾಡಿಕೊಳ್ಳದೆ ನಮ್ಮ ಪೈಕೇವ ಅಂತ ನೋಡಿ. ಇದು ದೊಡ್ಡ ದೌರ್ಭಾಗ್ಯ ಜನಾಂಗದ್ದು ಅಂತಾನೆ ಉದ್ಧವ. ಅದಕ್ಕೆ ಅವನು ಒಂದು ಪ್ರಸಂಗವನ್ನು ನೆನಪಿಸಿಕೊಳ್ಳುತ್ತಾರೆ. ಯದ್ಧರ್ಮಸೂನೋ ಬತ ರಾಜಕೀಯೇ ರಾಜಸೂಯೇ ಯತ್ ಧರ್ಮಸೂನೋ ಬತ ರಾಜಸೂಯೇ. ಅಲ್ಲಿ ಏನಾಗಿದೆ, ರಾಜಸೂಯಾಗ ನಡೆದಿದೆ ಧರ್ಮರಾಜನ. ಆಗ ಎಲ್ಲ ಮೂರು ಲೋಕದ ಅಂದರೆ ದೇವತೆಗಳು ಕೂಡ ಬಂದಿದ್ರು, ನಾರದ ಬಂದಿದ್ರು. ಎಲ್ಲರೂ ನಿರೀಕ್ಷ ದೃಕ್ಸ್ವಸ್ತಿ ಅಯನಂ ತ್ರಿಲೋಕ. ದೃಕ್ಸ್ವಸ್ತಿ ಅಯನಂ, ಕಣ್ಣಿಗೆ ಹಬ್ಬವಾದ ಕೃಷ್ಣನನ್ನು ಎಲ್ಲರೂ ಕಂಡರು. ಅಲ್ಲಿ ರಾಜಸೂಯ ಸಭೆಯಲ್ಲಿ ಕೃಷ್ಣ ಕೂತಿದ್ದ, ಮೂರು ರೂಪಗಳಿಂದ ಭಗವಂತ ಕೂತಿದ್ದ ಅಲ್ಲಿ. ಅದು ಒಂದು ಅಪೂರ್ವವಾದ ಯಾಗ ಅದು. ಯಾಕೆಂದರೆ ಪರಶುರಾಮ ಇದ್ದ ಅಲ್ಲಿ, ವೇದವ್ಯಾಸರು, ಕೃಷ್ಣ. ಭಗವಂತನ ಮೂರು ರೂಪಗಳು ಇದ್ದು ನಡೆದ ಯಾಗ ಅಂತ ಒಂದು ಇದ್ದರೆ ಅದು ಒಂದೇ, ಧರ್ಮರಾಜ ಮಾಡಿರ್ತಕ್ಕಂಥ ಯಾಗ, ಅಪೂರ್ವವಾದ ಯಾಗ. ರಾಮಚಂದ್ರ ಯಾಗ ಮಾಡಿದ್ದ, ಸ್ವತಃ ಭಗವಂತನೇ ಮಾಡಿದ ಯಾಗ, ಆದರೂ ಅಲ್ಲಿ ಮೂರು ರೂಪಗಳಿರಲಿಲ್ಲ. ಇದೊಂದು ವಿಶೇಷ, ಧರ್ಮರಾಜನ ಮೇಲೆ ಭಗವಂತನ ಒಂದು ವಿಶೇಷ ಅನುಗ್ರಹ, ಮೂರು ರೂಪಗಳು. ಆದರೆ ಒಂದು ವಿಚಿತ್ರ, ಅದರಲ್ಲಿ ಪರಶುರಾಮ ಇದ್ದ, ವೇದವ್ಯಾಸರು ಇದ್ದರು. ಆದರೆ ಅವರು ತಮ್ಮ ಆಕಾರದಲ್ಲಿ ಸೌಂದರ್ಯದ ಅಭಿವ್ಯಕ್ತಿಯನ್ನು ಮಾಡಿಸಿಕೊಳ್ಳಲಿಲ್ಲ. ಭಗವಂತ ಕೃಷ್ಣ ಮಾತ್ರ ಸಾಕ್ಷಾತ್ ಮನ್ಮಥ ಅಂತ. ಅದು ಚಂದ ಅಂದರೆ ಏನು ಅಂದರೆ ಕೃಷ್ಣ ಆಗಿರುವುದು ಅಷ್ಟೇ. ಎಲ್ಲರೂ
ಕೃಷ್ಣ ಆ ಕಾಲದಲ್ಲಿ ಇಬ್ಬರು ಸುಂದರಿಯರು ಅಂತ ಹೇಳ್ತಾರೆ. ಸುಂದರರು ಕೃಷ್ಣ, ಸುಂದರಿ ದ್ರೌಪದಿ. ಬಹಳ ಆಶ್ಚರ್ಯ. ರುಕ್ಮಿಣಿ ಸತ್ಯಭಾಮಿಯರನ್ನು ಹೇಳೋಲ್ಲ. ಆ ಕಾಲದಲ್ಲಿ ಅತ್ಯಂತ ಸುಂದರಿಯಾಗಿದ್ದವಳು ದ್ರೌಪದಿ ಅಂತ ಹೇಳ್ತಾರೆ. ಯಾಕೆಂದರೆ ಅಲ್ಲಿಯೂ ಕೂಡ ಒಂದೊಂದು ಸರ್ತಿ ಅಭಿವ್ಯಕ್ತಿ ದ್ರೌಪದಿಗೆ ಇಂಪಾರ್ಟೆನ್ಸ್ ಕೊಟ್ಟರು ರುಕ್ಮಿಣಿ ಸತ್ಯಭಾಮಿಯರು. ಅವಳು ಪ್ರಿಯಾಚ ದರ್ಶನೀಯಾಚ ಪಂಡಿತಾಚ ಪತಿವ್ರತ, ಅತ್ಯಂತ ಸುಂದರಳಾಗಿದ್ದವಳು, ಅತ್ಯಂತ ಸುಂದರಿ. ಹಾಗೆ ಗಂಡಸರಲ್ಲಿ ಅತ್ಯಂತ ಸುಂದರನಾಗಿರತಕ್ಕವ ಕೃಷ್ಣ. ಅದನ್ನು ನಿರೀಕ್ಷ್ಯ ದೃಕ್ಸ್ವಸ್ತ್ಯಯನಂ, ಕಣ್ಣಿಗೆ ಹಬ್ಬ, ಆಶ್ಚರ್ಯ. ಮಣ್ಣಿನಿಂದಾದದ್ದಲ್ಲ, ನೀರಿನಿಂದಾದದ್ದಲ್ಲ, ಬೆಂಕಿಯಿಂದ ಆದದ್ದಲ್ಲ, ಜ್ಞಾನಾನಂದಮಯವಾದ ಸೌಂದರ್ಯ, ಕಲ್ಪನೆಗೆ ಸಿಗದಂಥ ಒಂದು ವಿಸ್ಮಯ. ಅದನ್ನು ಕಂಡಿದ್ದಾರೆ ಜನ. ಯಾರು? ತ್ರಿಲೋಕ, ಮೂರು ಲೋಕದ ದೇವತೆಗಳು, ನಾರದಾದಿಗಳು, ಋಷಿಗಳು, ಮುನಿಗಳು, ಮನುಷ್ಯರು ಎಲ್ಲ ಸೇರಿದ್ದರು. ಅದಕ್ಕೆ ವಿಶೇಷವಾಗಿ ಉದ್ದ ಹೇಳೋದು, ಮೂರು ಲೋಕದ ಜನರು ಸೇರಿದಂಥ ಒಂದು ಸಮಾವೇಶ. ಉಳಿದ ಕಡೆ ಮನುಷ್ಯರು ಮಾತ್ರ ಇದ್ದರು. ಆವಾಗ ಬತ ಅಂತ ಆಚಾರ್ಯನ ಭಾಷ್ಯ, ತ್ರಿಲೋಕಸ್ಯ ಅಜ್ಞಾನಂ ಬತ ಅಂತ. ಈ ಮೂರು ಲೋಕದ ಜನರಿಗೂ ಅರ್ಥ ಆಗಲಿಲ್ಲಲ್ಲ ಕೃಷ್ಣ ಅಂದರೆ ಏನು ಅಂತ. ಪಿಟಿಯಬಲ್ ಅಂತ, ಬತ ಅಂದರೆ ಇಂಗ್ಲೀಷ್ನಲ್ಲಿ ಪಿಟಿಯಬಲ್ ಅಂತ ಹೇಳ್ತಾರೆ. ಶೋಚನೀಯ. ಈ ಮಂದಿಯ ಮನೋವೃತ್ತಿ, ಅವರಿಗೆ ಅರ್ಥವಾಗದೆ ಅವರು ಬದುಕಿದಂಥ ರೀತಿ, ಅದು ನಿಜವಾಗಿ ಶೋಚನೀಯ, ಪಿಟಿಯಬಲ್. ಬತ ನೋಡಿದ್ದಾರೆ ಎಲ್ಲರೂ. ಆದರೆ ಏನು ತಿಳ್ಕೊಂಡ್ರು? ಕಾರ್ಸ್ಕೇನ ಚಾತ್ರೋಪಗತಂ ವಿಧಾತು. ಅವರು ಯೋಚನೆ ಮಾಡಿದ್ದೇನು ಅಂದರೆ ಅರ್ವತ್ಸೃತವು ಕೌಶಲಂ ಇತ್ಯಮನ್ಯತ. ಎಲ್ಲ ತಿಳ್ಕೊಂಡದ್ದೇನು ಅಂದರೆ ಅವ್ರು ಮಾತಾಡಿಕೊಂಡಂತೆ ಚತುರ್ಮುಖ ಸೃಷ್ಟಿ ಮಾಡಿದ. ಚತುರ್ಮುಖನ ಸೃಷ್ಟಿಯಲ್ಲಿ ಬೆಸ್ಟ್ ಪ್ರೊಡಕ್ಷನ್ ಇದು ಅಂತ ಹೇಳಿದ್ರು. ಇಷ್ಟು ಚಂದ ಇನ್ಯಾವುದು ಮಾಡಲಿಲ್ಲ ಒಂದು, ಹುಡುಗಿಯರಲ್ಲಾಗಲಿ ಹುಡುಗರಲ್ಲಾಗಲಿ. ಅರ್ವಾತ್ಸೃತವು ಅಂದರೆ ಚತುರ್ಮುಖನ ಲೇಟೆಸ್ಟ್ ಪ್ರೊಡಕ್ಷನ್ ಅಂತ. ಅರ್ವಾತ್ಸೃತಿ ಅತ್ಯಂತ ಅರ್ವಾಚೀನವಾದ ಮತ್ತು ಬೆಸ್ಟ್ ಪ್ರೊಡಕ್ಷನ್. ಚತುರ್ಮುಖನ ಸೃಷ್ಟಿಯಲ್ಲಿ ಇಷ್ಟು ಚಂದದ ಇನ್ನೊಂದು ವ್ಯಕ್ತಿಯನ್ನು ಚತುರ್ಮುಖ ಸೃಷ್ಟಿ ಮಾಡಲಿಲ್ಲ. ಇಲ್ಲಿ ಕಾರ್ಸ್ನೇನ ಚ ಅತ್ರ ಉಪಗತಂ ವಿಧಾತು ಕೌಶಲಂ. ಸೃಷ್ಟಿ ಮಾಡಲಿಕ್ಕೆ ಬೇಕಾದ ತನ್ನ ಎಲ್ಲ ಕೌಶಲವನ್ನು ಪೂರ್ಣ ಪ್ರಮಾಣದಲ್ಲಿ ಬಳಸಿ ಕೃಷ್ಣನನ್ನು ಚತುರ್ಮುಖ ಅಲ್ಲಪ್ಪ, ಚತುರ್ಮುಖನನ್ನು ಸೃಷ್ಟಿ ಮಾಡಿದವ ಇವು ಚತುರ್ಮುಖ ಇವನನ್ನು ಸೃಷ್ಟಿ ಮಾಡಿದ ಅಂತ ತಿಳ್ಕೊಂಡಲ್ಲ. ಈ ಜನನ ಪೆದ್ದುತನಕ್ಕೆ ಏನು ಹೇಳಬೇಕು? ಕಾರ್ಷ್ಣ್ಯೇನ ಚ ಅತ್ರ ಉಪಗತಂ ವಿಧಾತು ಅರ್ವಾತ್ಸೃತವು ಕೌಶಲಂ. ಸೃಷ್ಟಿಯ ಎಲ್ಲ ಕೌಶಲವೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಇವನಲ್ಲಿ ಬಳಸಿದ್ದಾನೆ ಚತುರ್ಮುಖ. ಬೇರೆ ಕಡೆ ಎಲ್ಲ ಉದಾಸೀನ ಮಾಡಿ ಸ್ವಲ್ಪ ಏನೋ ಒಟ್ಟಾಗಿ ಸೃಷ್ಟಿ ಆದರೂ ಸರಿ. ಇದು ಹಾಗಲ್ಲ. ತನ್ನ ಎಲ್ಲ ಕೌಶಲದ ಪರಿಣತಿಯನ್ನು, ತನ್ನ ಸೃಷ್ಟಿ ಕೌಶಲವನ್ನು ಪೂರ್ಣ ಪ್ರಮಾಣದಲ್ಲಿ ಬಳಸಿ ಚತುರ್ಮುಖನ ಸೃಷ್ಟಿಯಲ್ಲೇ ಸರ್ವಶ್ರೇಷ್ಠ ಸುಂದರ ಅಂತ ತಿಳ್ಕೊಂಡ್ರಲ್ಲ. ಈ ಜನರ ಅಜ್ಞಾನಕ್ಕೆ ಏನು ಮಾಡಬೇಕು? ಚತುರ್ಮುಖ ಇವನನ್ನು ಸೃಷ್ಟಿ ಮಾಡೋದು ಉಂಟ. ಚತುರ್ಮುಖ ಸೃಷ್ಟಿ ಮಾಡೋದು ಮಣ್ಣು ನೀರು ಬೆಂಕಿಯಿಂದ. ತ್ರಿವೃತ್ ಕರ್ಣ. ಇಲ್ಲಿ ಮಣ್ಣು ಇಲ್ಲ, ನೀರು ಇಲ್ಲ, ಬೆಂಕಿ ಇಲ್ಲ. ಅದು ಜ್ಞಾನಾನಂದಗಳ ಮೂರ್ತಿ. ಅದನ್ನು ಅರ್ಥ ಆಗಲಿಲ್ಲ ಜನಕ್ಕೆ. ಮೂರು ಲೋಕದ ಜನವು ಇವನು ಒಬ್ಬ ಸುಂದರನಾದ ಮಹಾನ್ ವ್ಯಕ್ತಿ ಅಂತ ತಿಳ್ಕೊಂಡ್ರು ಹೊರತು ಜ್ಞಾನಾನಂದ ಸ್ವರೂಪನಾದ ಭಗವಂತ ಅಂತ ಬಹಳ ದೇವಲೋಕದಿಂದ ಬಂದವರಿಗೂ ಬಹಳ ಜನಕ್ಕೆ ಅರ್ಥ ಆಗಲಿಲ್ಲ. ಯಾಕಂದ್ರೆ ದೇವತೆಗಳಿಗೆಲ್ಲ ಇವನು ದೇವರು ಅಂತ ಗೊತ್ತಿರಬೇಕು ಅಂತ ನಿಯಮ ಇಲ್ಲ. ಚತುರ್ಮುಖನಿಗೆ ಗೊತ್ತಿದೆ, ಯಾಕೆಂದರೆ ಅವನು ಸೃಷ್ಟಿ ಮಾಡಿದ್ದಲ್ಲ ಅಂತ ಅವನಿಗೆ ಗೊತ್ತಿದೆ. ಮತ್ತು ಚತುರ್ಮುಖನಿಗೆ ಅಜ್ಞಾನ ಇಲ್ಲ. ಒಂದು ವೇಳೆ ಒಮ್ಮೆಗೆ ಚತುರ್ಮುಖನಿಗೆ ಮಾತ್ರ ಯಾವುದೇ ಒಂದು ವಿಷಯದ ಬಗ್ಗೆ ಪರಿಪೂರ್ಣವಾದ ತಿಳುವಳಿಕೆ ಇರುವುದು. ಅಪರೋಕ್ಷ ಜ್ಞಾನಿಗಳಿಗೆ ಎಲ್ಲರಿಗೂ ಎಲ್ಲವೂ ಗೊತ್ತಿರೋದಿಲ್ಲ. ನಮ್ಮಲ್ಲಿ ಅದೊಂದು ತಪ್ಪು ಕಲ್ಪನೆ ಇದೆ. ಅಪರೋಕ್ಷ ಜ್ಞಾನಿಗಳು ಅಂದಮೇಲೆ ಅವರಿಗೆಲ್ಲ ಗೊತ್ತಿದೆ ಅಂತ. ಅಪರೋಕ್ಷ ಜ್ಞಾನಿಗಳಿಗೆ ಎಲ್ಲ ಗೊತ್ತಿರೋದಿಲ್ಲ. ಎಲ್ಲ ಗೊತ್ತಿರೋ ಅಪರೋಕ್ಷ ಜ್ಞಾನಿ ಒಬ್ಬನೇ ಇರುವುದು, ಅದು ಚತುರ್ಮುಖ ಅಥವಾ ವಾಯುದೇವರು. ಅವರಿಗೆ ಕೂಡ ಭಗವಂತನಂತೆ ನಿರಂತರವಾಗಿ ಎಲ್ಲ ಗೊತ್ತಿರೋದಿಲ್ಲ. ಆಲೋಚನೆ ಸರ್ವ ವಿಷಯ. ಅವರು ಆದರೆ ಯೋಚನೆ ಮಾಡಿದರೆ ಹೊಳಿತದೆ ಅವರಿಗೆ ಯಾವುದು ಸರಿ ಯಾವುದು ತಪ್ಪು. ಆದರೆ ಅನಂತರದ ದೇವತೆಗಳಿಗೆ ಕೂಡ ಸತ್ಯ ಹೊಳೆಯಬೇಕಾಗಿಲ್ಲ ಅಪರೋಕ್ಷ ಜ್ಞಾನಿ ಇದ್ದವರಿಗೆಲ್ಲ. ಅಪರೋಕ್ಷ ಜ್ಞಾನಿ ಅಂದರೆ ಭಗವಂತನನ್ನು ಧ್ಯಾನದಲ್ಲಿ ಕಂಡವರು,
ಅಂದರೆ ಅಂತರಂಗದಲ್ಲಿ ಭಗವಂತನನ್ನು, ಬಿಂಬರೂಪನಾದ ಭಗವಂತನನ್ನು ಕಂಡವರು ಅಂತ. ಇಷ್ಟೇ ಅರ್ಥ. ಭಗವಂತನನ್ನು ಕಂಡವರಿಗೆ ಜಗತ್ತಿನಲ್ಲಿರುವುದು ಎಲ್ಲ ತಿಳಿದಿರಬೇಕು ಅಂತೇನೋ ನಿಯಮ ಇಲ್ಲ, ಅದು ತಪ್ಪು ಕಲ್ಪನೆ. ಅಪರೋಕ್ಷ ಜ್ಞಾನಿಗಳಿಗೆ ಕೂಡ ಬೇರೆ ವಿಷಯದಲ್ಲಿ ಭ್ರಮೆ ಇರಬಹುದು. ಎಲ್ಲಿಯ ತನಕ ಅಂದರೆ ಭಗವಂತನ ಬಗೆಗೆಯೇ ಭ್ರಮೆ ಇರಬಹುದು. ಯಾಕೆಂದರೆ ಅಪರೋಕ್ಷ ಜ್ಞಾನದಲ್ಲಿ ಭಗವಂತನ ಎಲ್ಲ ಅರಿವು ಬರೋದಿಲ್ಲ. ಇದು ಕುರುಡ ಮುಟ್ಟಿದ ಆನೆ. ಎಲ್ಲೋ ಭಗವಂತನ ಬಗೆಗೆ ಕಿಂಚಿತ್ ಜ್ಞಾನ ಇದ್ದಾಗ ಇನ್ನೆಲ್ಲೋ ಒಂದು ಕಡೆ ಭ್ರಮೆ ಇರಬಹುದು. ಅಷ್ಟೇ ಅಲ್ಲ, ಭಗವಂತ ಭೂಮಿಯಲ್ಲಿ ಅವತರಿಸಿ ಬಂದಾಗ ಇವನು ಭಗವಂತ ಅಂತ ಗೊತ್ತಾಗದೇ ಹೋಗ್ಬೋದು ಅಪರೋಕ್ಷ ಜ್ಞಾನಿಗಳಿಗೆ ಕೂಡ. ಇಷ್ಟೆಲ್ಲ ಸಮಸ್ಯೆ ಇದೆ. ಅಪರೋಕ್ಷ ಜ್ಞಾನ ಅಂದರೆ ಏನೋ ಭಾರಿ ಭಯಂಕರ. ಕೆಲವರು ಅಪರೋಕ್ಷ ಜ್ಞಾನಿಗಳಪ್ಪ, ಅಪರೋಕ್ಷ ಜ್ಞಾನಿಗಳಾದರೆ ಅಪರೋಕ್ಷ ಜ್ಞಾನಿಗಳು ಅಜ್ಞಾನಿಗಳಿರ್ತಾರೆ. ಅದು ಬಹಳ ಜನಕ್ಕೆ ಈ ವಿಷಯ ಗೊತ್ತಿಲ್ಲ, ಶಾಸ್ತ್ರೀಯ ವಿಷಯ. ಅಪರೋಕ್ಷ ಜ್ಞಾನಿಗಳಿಗೆ ಕೂಡ ಲೌಕಿಕ ವಿಷಯದಲ್ಲಿ ಮತ್ತು ಭಗವಂತನ ಸ್ವರೂಪದ ವಿಷಯದಲ್ಲಿ ಅಜ್ಞಾನ ಇರ್ತದೆ. ಎಷ್ಟೋ ಮಂದಿ ಗರ್ಗಾಚಾರ್ಯರಿಗೆ ಕೃಷ್ಣ ಭಗವಂತ ಅನ್ನೋದು ಮರೆತು ಹೋಗಿ ಕೃಷ್ಣನ ವಿರುದ್ಧ ಅವರು ತಪಸ್ಸು ಮಾಡಿದ್ದಾರೆ. ಹಾಗಾಗಿ ಅಪರೋಕ್ಷ ಜ್ಞಾನಿಗಳಿಗೆ ಅದೇ ಅಜ್ಞಾನಂ ಬತ ಅಂತ ಆಚಾರ್ಯ. ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡವರು ದೇವತೆಗಳು. ಅವರ ಅಪರೋಕ್ಷ ಜ್ಞಾನ ಆದಮೇಲೆ ದೇವತಾ ಪದವಿ ಬರುವುದು ಅವರಿಗೆ, ಆ ದೇವತ್ವ ಬರುವುದು ಆವಾಗ. ಅವರಿಗೂ ತಿಳಿಯಲಿಲ್ವಲ್ಲಪ್ಪ, ಏನು ಅಜ್ಞಾನ ಇದು. ದೇವತೆಗಳು ಕೂಡ ಇವನನ್ನು ಭಗವಂತ ಅಂತ ತಿಳಿಯದೆ ಒಬ್ಬ ಅತ್ಯಂತ ಸುಂದರನಾದ ಪುರುಷ ಅಂತ ತಿಳ್ಕೊಂಡ್ರು. ಉಳಿದವರು ಪಾಡೇನು, ಯಾದವರು ದೇವತೆಗಳೇ, ಆದರೆ ಭೂಮಿಗೆ ಬಂದ ದೇವತೆಗಳು. ಭೂಮಿಗೆ ಬಂದಾಗ ಅವರು ದೇವಲೋಕದಲ್ಲಿದ್ದ ಅರಿವಿನ ಬಹಳಷ್ಟು ಅಂಶ ರಿಡ್ಯೂಸ್ ಆಗುತ್ತೆ. ಅಂದರೆ ದೇವಲೋಕದಿಂದಲೇ ಬಂದ ದೇವತೆಗಳಿಗೂ ಅರ್ಥ ಆಗಲಿಲ್ಲ ಯಾದವರ ಪಾಡೇನು. ಭಗವಂತನ ಅವತಾರವನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವ ಶಕ್ತಿ ದೇವತೆಗಳಲ್ಲಿಯೂ ಚತುರ್ಮುಖನಿಗೆ ಒಬ್ಬನಿಗೆ ಇರುವುದು. ಆದ್ದರಿಂದ ದೇವಲೋಕದಿಂದ ಬಂದ ದೇವತೆಗಳು ಕೂಡ ಅರ್ಥ ಮಾಡಿಕೊಳ್ಳಲಿ. ಅವರು ಎಲ್ಲರೂ ಬ್ರಹ್ಮ ಸೃಷ್ಟಿಯಲ್ಲಿ ಅತ್ಯಂತ ಸುಂದರನಾದ ಪುರುಷ ಅಂತ ಹೀಗೆ ತಿಳ್ಕೊಂಡ್ರು. ಆಯಿತು, ಇದು ಒಂದು ಅವನು ನೆನಪಿಸಿಕೊಳ್ಳೋದು. ಭಗವಂತ ನಮ್ಮ ಕಣ್ಣ ಮುಂದೆ ಓಡಾಡಿದ, ಅವನು ಜ್ಞಾನಾನಂದಮಯ ಅನ್ನೋದು ಗೊತ್ತೇ ಆಗಲಿಲ್ಲ ಜನಕ್ಕೆ. ಯಾಕೆಂದರೆ ಜ್ಞಾನಾನಂದ ಅಂದು ಕಾಣೋದಿಲ್ಲ ಕಣ್ಣಿಗೆ. ಇವರು ಕಂಡದ್ದು ಅಷ್ಟೇ ಅಲ್ಲ, ಅವನು ಮಣ್ಣಿನ ನೀರಿನಿಂದ ಆದದ್ದು ಹೌದು, ಅವನು ಕನ್ಫರ್ಮ್ ಮಾಡಿಕೊಳ್ಳು ಅಂತ ಮುಟ್ಟಿದ್ರೆ ಕೃಷ್ಣನ ಮುಟ್ಲಿಕ್ಕಾಗುತ್ತೆ, ಜ್ಞಾನಾನಂದವನ್ನು ಮುಟ್ಲಿಕ್ಕಾಗತ್ತಾ? ಇದು ಜ್ಞಾನಾನಂದಮಯ ಅಲ್ಲ ಅಂತ. ನಮಗೆ ಈ ಲಾಜಿಕಲ್ ಮೈಂಡು ತರ್ಕ ಓದಿದ್ದು ಜಾಸ್ತಿ ಆಯ್ತು. ಸ್ವಲ್ಪ ಮುಟ್ಟಿದರೆ ಸ್ಪರ್ಶ ಜ್ಞಾನ ಬರುತ್ತೆ, ಜ್ಞಾನಾನಂದಕ್ಕೆ ಸ್ಪರ್ಶ ಇಲ್ಲ, ಅದು ಜ್ಞಾನಾನಂದಮಯ ಅಲ್ಲ. ಜ್ಞಾನ ಆನಂದ ಕಾಣೋಲ್ಲ, ಇವನು ಕಾಣ್ತಾನೆ, ಅದು ಜ್ಞಾನಾನಂದಮಯ ಅಲ್ಲ. ಹೀಗೆಲ್ಲ ತರ್ಕದಲ್ಲೇ ದೇವರನ್ನು ತೀರ್ಮಾನ ಮಾಡಿದ್ರು ಹೊರತು ದೇವರೇ ಪಕ್ಕದಲ್ಲಿ ಓಡಾಡಿದರೂ ದೇವರಂತೂ ಗೊತ್ತಾಗಲಿಲ್ಲ. ನಾನು ಅನೇಕ ಸರ್ತಿ ಹೇಳ್ತೇನೆ ಇದನ್ನು. ಇವಾಗ ದೇವರು ಬಂದರು ಅಂತ ಆವಾಗದ ಕಾಲ ಬಿಡಿ, ಈಗ ಇನ್ನೂ ಭಯಂಕರ. ಭಗವಂತನೇ ಬಂದ ಅಂತ ಇಟ್ಟುಕೊಳ್ಳಿ. ದೇವರು ಶಂಖಚಕ್ರ ಗದಾ ಪದ್ಮಧಾರಿಯಾಗಿ ಬಂದುಬಿಟ್ಟ ಅಂತ ಇಟ್ಕೊಳ್ಳಿ. ಏನು ಮಾಡ್ತಾರೆ ನಮ್ಮ ಜನ? ಕೂಡಲೇ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತಾರೆ, ಯಾರೊಬ್ಬ ವೇಷ ಹಾಕೊಂಡು ಬಂದಿದ್ದಾನೆ, ಅರೆಸ್ಟ್ ಮಾಡಿ ಅವನನ್ನು. ದೇವರು ಬರ್ತಾನೆ, ಸುಮ್ಮನೆ ಸುಳ್ಳು. ದೇವರು ಬರ್ತಾನೆ ನಂಬೋದಿಲ್ಲ ಯಾರು. ಅದೇ ಡೋಂಗಿ ಅಲ್ವ, ಯಾರು ವೇಷ ಆಗಿರೋ ದೇವರಿಗೆ ಪ್ರತ್ಯಕ್ಷ ಆಗಬೇಕಾದ್ರೆ ಎಷ್ಟು ಕಷ್ಟ ನೋಡಿ. ಪ್ರತ್ಯಕ್ಷ ಆದರೆ ಕಂಪ್ಲೇಂಟ್ ಮಾಡ್ತಾರೆ, ದೇವ್ರಿಗೆ ಏನೋ ವೇಷ ಹಾಕೊಂಡು ಬಂದಿದ್ದಾನೆ ಅಂತ. ಅದಕ್ಕೆ ಸಹಜವಾಗಿ ಭಗವಂತ ಕಾಣಿಸಿಕೊಳ್ಳುವುದು. ಕಾಣಿಸಿಕೊಂಡಾಗ ಜನಕ್ಕೆ ದೇವರು ಅಂತ ಗೊತ್ತಾಗೋದು. ಯಾಕೆಂದರೆ ಒಮ್ಮೊಮ್ಮೆ ಒಂದೊಂದು ರೂಪದಿಂದ ಕನಕದಾಸರ ಕಥೆಯಲ್ಲಿ ಉಂಟಲ್ಲ, ದೇವರು ಕಾಣಿಸ್ತಾನೆ ಅಂತ. ಮಠದೊಳಗೆ ಒಂದು ನಾಯಿ ಬಂತು, ಇವರೆಲ್ಲ ಕಲ್ಲು ಹೊಡೆದು ಓಡಿಸಿಬಿಟ್ರು. ಮಠಕ್ಕೆ ಒಂದು ನಾಯಿ ಬಂತು, ಮೈಲಿಗೆ ಆಯ್ತು, ಇನ್ನು ಶುದ್ಧೀಕರಣ ಆಗಬೇಕು ಅಂತ. ಕನಕದಾಸನ ಹತ್ರ ಕೇಳಿದ್ರು, ಎಲ್ಲಿಯೋ ನಿನ್ನ ದೇವರು? ಬಂದಿದ್ದ, ನೀವು ಕಲ್ಲು ಹೊಡೆದು ಓಡಿಸ್ಬಿಟ್ರಿ. ಅದು ಈ ದೇವರಿಗೆ ಶುನಿಚೈವ ಶ್ವಪಾಕೇಚ ಪಂಡಿತ. ದೇವರು ನಾಯಿಯಲ್ಲಿಲ್ವ? ನಾಯಿ ರೂಪದಲ್ಲೂ ಯಾವ ರೂಪದಲ್ಲೂ ಬರ್ಬೋದು ಭಗವಂತ. ಹಾಗೆ ಭಗವಂತನ ಜೊತೆಗೇ ಬದುಕಿದರು, ಅವನ ಜೊತೆಗೆ ಓಡಾಡಿದರು, ಅವನ ಮಹಿಮೆಯನ್ನು ಕಂಡರು, ಆದರೂ ಅರ್ಥ ಆಗಲಿಲ್ಲ.